ಏಪ್ರಿಲ್ 2ನೇ ತಾರೀಕು ಮಂಡ್ಯ ಸಂಸದೆ ಸುಮಲತಾ ಅವರು ಸಭೆಯನ್ನು ಕರೆದಿದ್ದಾರೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ. ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಇಂದು ಬೆಂಗಳೂರಿನಲ್ಲಿ ಬೆಂಬಲಿಗರ ಜೊತೆ ಸಭೆಯನ್ನು ಸುಮಲತಾ ನಡೆಸುತ್ತಾರೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಬೆಂಬಲಿಗ ಹನಕೇರಿ ಶಶಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಮುಂದಿನ ನಿರ್ಧಾರವನ್ನು ಸಂಸದರು ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆ ನಡೆಸೋ ಬಗ್ಗೆ ಮಾಹಿತಿಯನ್ನ ಸಂಸದೆ ನೀಡಿದ್ದಾರೆ. ಅಂದಿನ ಸಭೆಗೆ ನಟ ದರ್ಶನ್ ಯಶ್ ಭಾಗಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಂದು ಕುಮಾರಸ್ವಾಮಿ ಮಗ ನಿಖಿಲ್ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಇಂದು ಅವರ ಅಪ್ಪನ ವಿರುದ್ಧ ಸ್ಪರ್ಧೆ ಮಾಡ್ತಾರಾ ಸಂಸದೆ ಎನ್ನುವಂಥ ಪ್ರಶ್ನೆ ಇದೆ. ಅವರ ನಿರ್ಧಾರ ಏನು ಆಗಿರಬಹುದು ಎಂದು ಮಂಡ್ಯಕ್ಕೆ ತೆರಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗ ಹನಕೇರಿ ಶಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಬರೀಷ್ ಅವರು 20 ವರ್ಷಗಳ ಕಾಲ ಮಂಡ್ಯ ರಾಜಕೀಯದಲ್ಲಿ ಇದ್ದರು. ಸುಮಲತಾರ ಮಗ ರಾಜಕೀಯ ಅಸ್ತಿತ್ವಕ್ಕಾಗಿ ರಾಜಕೀಯದಲ್ಲಿರೋದು ಅನಿವಾರ್ಯ. ಈಗಲೂ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಆದರೆ ಇಂದಿನ ಬೆಂಬಲಿಗರ ಸಭೆಯಲ್ಲಿ ಚರ್ಚಿಸಿದ ಬಳಿಕ ಅವರೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಅಂತೇಳಿ ಹನಕೇರಿ ಶಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ತಾಲೂಕಿನ ಎಲ್ಲ ಪ್ರಮುಖರು ಇವತ್ತು ಅವಾಗಲಿಂದನೂ ಕೂಡ ನಾವು ಬಂದಬೇಕು, ಮಾತಾಡಬೇಕು ಈ ಟಿಕೆಟ್ ವಿಚಾರವಾಗಿ ಅಂತೇಳಿ ಎಲ್ಲ ವಿಚಾರನ ಚರ್ಚೆ ಮಾಡ್ತಾಯಿದ್ವಿ. ಸೊ ಅವರು ಎಲ್ಲ ಇವತ್ತು ಶನಿವಾರ ಬನ್ನಿ ಅಂತೇಳಿ ನಮಗೆ ಟೈಮ್ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಎಲ್ಲ 8 ತಾಲೂಕಿಂದ ಪ್ರಮುಖರೆಲ್ಲ ಸೇರ್ಕೊಂಡು ಬರೀ ಪ್ರಮುಖರು ಒಂದಷ್ಟು ಜನ ಪ್ರಮುಖರು ಒಂದು 500ರಿಂದ 600 ಜನ ಒಂದು ಅಸೆಂಬಲ್ ಆಗಿ ಒಂದು ಚರ್ಚೆಯನ್ನು ಮಾಡ್ತಾಯಿದ್ವಿ. ಮುಂದಿನ ರಾಜಕೀಯ ವಿಚಾರಗಳ ಬಗ್ಗೆ ರಾಜಕೀಯ ಮುಂದೆ ಏನು ನಿರ್ಧಾರ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತೆ ಆ ಸಭೆ. ಹೌದೌದು, ಈಗ 2019ರಲ್ಲೂ ಕೂಡ ಅವರೇನು ಚುನಾವಣೆಗೆ ನಿಲ್ತೀನಿ ಅಂತೇನು ಹೇಳಿರಲಿಲ್ಲ. ನಾವೆಲ್ಲರೂ ಕೂಡ ಹೋಗಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅವರು ಜನಕ್ಕೆ ಮನ್ನಣೆ ಕೊಟ್ಟು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಈಗ ಜನಗಳ ಅಭಿಪ್ರಾಯನೇ ಅಂತಿಮ ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಹೇಳಿರೋದ್ರಿಂದ ಜನಗಳು ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಬದ್ಧರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆಗಳು ಯಾವ ರೀತಿ ಚರ್ಚೆಗಳು ನಡೆಯುತ್ತೆ, NDA ಮೈತ್ರಿಕೂಟಕ್ಕೆ ಬೆಂಬಲ ಕೊಡಬೇಕಾ ಅಥವಾ ಅವರೇ ಪಕ್ಷೇತರವಾಗಿ ನಿಲ್ಲಬೇಕಾ, ಈಗ ಜನ ಚರ್ಚೆ ಮಾಡಬೇಕು. ಈಗ ಚರ್ಚೆ ಮಾಡಿದಂಥ ನಂತರದಲ್ಲಿ ಆ ನಿರ್ಧಾರವನ್ನು ಪ್ರಕಟ ಮಾಡೋದು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಈ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸಭೆ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಆಲ್ರೆಡಿ ಎಲ್ಲ ಊರಿಂದ ಪ್ರಮುಖರು ಆಯಾಯ ಊರಿಂದ ಪ್ರಮುಖರು ಈಗ ಆಲ್ರೆಡಿ ಹೊರಡಕ್ಕೆ ಸಿದ್ಧವಾಗಿದ್ದಾರೆ. 2-2:30ಗೆ ಸಭೆ ಶುರುವಾಗುವಂಥ ಲಕ್ಷಣಗಳಿದೆ. ಎಲ್ಲ ಇಡೀ ತಾಲೂಕಿನ 8 ತಾಲೂಕಿನ ಎಲ್ಲ ಪ್ರಮುಖರು ಇವತ್ತು ಅವಾಗಲಿಂದನೂ ಕೂಡ ನಾವು ಬಂದಬೇಕು, ಮಾತಾಡಬೇಕು ಈ ಟಿಕೆಟ್ ವಿಚಾರವಾಗಿ ಅಂತೇಳಿ ಎಲ್ಲ ವಿಚಾರನ ಚರ್ಚೆ ಮಾಡ್ತಾಯಿದ್ವಿ. ಸೊ ಅವರು ಎಲ್ಲ ಇವತ್ತು ಶನಿವಾರ ಬನ್ನಿ ಅಂತೇಳಿ ನಮಗೆ ಟೈಮ್ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಎಲ್ಲ 8 ತಾಲೂಕಿಂದ ಪ್ರಮುಖರೆಲ್ಲ ಸೇರ್ಕೊಂಡು ಬರೀ ಪ್ರಮುಖರು ಒಂದಷ್ಟು ಜನ ಪ್ರಮುಖರು ಒಂದು 500. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.